ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರೂಪಾ ಎನ್ ಗೌಡಾಸ್ ವ್ಲಾಗ್ ಇನ್ ಕನ್ನಡ. ಇವತ್ತು ಈ ವ್ಲಾಗ್ ಬಂದು ಡೈಲಿ ವ್ಲಾಗ್ ಆಗಿರುತ್ತೆ, ಹಾಗೆ ನನ್ನ ಮೇಕಪ್ ವರ್ಕ್ ವ್ಲಾಗ್ ಕೂಡ ಆಗಿರುತ್ತೆ. ಫಸ್ಟ್ ಲೊಕೇಶನ್ ಬಂದು ನಮ್ಮೂರಲ್ಲೇ ಗುರುಪ್ರವೇಶಕ್ಕೆ ಮೇಕೋವರ್ ಇತ್ತು. ಅಲ್ಲಿಗೆ ಬಂದು ಇವರಿಗೆ ಸಿಂಪಲ್ಲಾಗಿ ಮೇಕೋವರ್ನ ಮಾಡಿ ಇಲ್ಲಿಂದ ನಾವು ನೆಕ್ಸ್ಟು ನಿನ್ನೆ ಚೌಟ್ರಿಗೆ ಹೋಗಿದ್ವಲ್ಲ, ನಾನು ಬ್ರೈಡಲ್ 5 ಮೆಂಬರ್ಸ್ ಇದ್ರಲ್ವ, ಅಲ್ಲಿಗೆ ಇವಾಗ ಮಾರ್ನಿಂಗ್ ಮೇಕೋವರಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ 11:15 ಮುಹೂರ್ತ ಇದ್ದಿದ್ದು, ಹಂಗಾಗಿ ಫಸ್ಟ್ ಅದನ್ನು ಮುಗಿಸ್ಕೊಂಡು ಬಂದು ಅಂದರೆ ಸತ್ಯನಾರಾಯಣ ಪೂಜೆಗೂ 1 ಅವರ್ ಟೈಮ್ ಕೊಟ್ಟಿರ್ತಾರೆ, ಆ ಟೈಮಲ್ಲಿ ಅವ್ರಿಗೆ ಮುಗಿಸಿ ಇಲ್ಲಿ ಬಂದ್ವಿ. ಇವ್ರು ಬಂದು ಗಂಡಿನಮ್ಮ ಗ್ರೂಮ್ ತಾಯಿ, ಅವರಿಗೆ ಫಸ್ಟು ಮೇಕೋವರ್ನ ಮಾಡಿ ಮುಗಿಸಿ ಕಳಿಸಿದ್ವಿ. ಆ್ಯಂಡ್ ನೆಕ್ಸ್ಟು ಅವರ ಅದಕ್ಕೆ ಇವರು ನಾನು ಆಲ್ರೆಡಿ ಎಂಗೇಜ್ಮೆಂಟಲ್ಲಿ ಕೂಡ ಇವ್ರಿಗೆ ಮಾಡಿದೆ, ರಕ್ಷಾ ಅಂತ ಹೇಳ್ಬಿಟ್ಟು, ಸೋ ಸ್ವೀಟ್ ಆಫರ್. ಈಗ ಮದುವೆಗೂ ಕೂಡ ಬುಕ್ ಮಾಡ್ಕೊಂಡಿದ್ರು, ಅವತ್ತೇ ಬುಕ್ ಮಾಡಿಬಿಟ್ಟಿದ್ರು. ಆ್ಯಂಡ್ ನೆಕ್ಸ್ಟ್ ಇವರು ರಿಲೇಟಿವ್ ಒಟ್ಟು 5 ಮೆಂಬರ್ಸ್ ನಮಗೆ ಮೇಕೋವರ್ ಒಪ್ಪಿಸಿದ್ರು 2 ದಿನಕ್ಕೆ, 28, 29 ಫೆಬ್ರವರಿಯಲ್ಲಿ. ಇಲ್ಲಿ ಬಂದು ಇವರಿಗೂ ಮುಗಿಸ್ಕೊಟ್ವಿ. ಇವ್ರದ್ದು ಫುಲ್ ಎಲ್ಲ ಕಂಪ್ಲೀಟ್ ಆದಮೇಲೆ, ಊಟ ಮಾಡಾದ್ಮೇಲೆ ತೆಗ್ದಿದ್ದು ಕ್ಲಿಪ್ಪಿಂಗು. ಅವ್ರಿಗೆ ಎಲ್ಲರೂ ಚೆನ್ನಾಗಿದೆ ಅಂತ ಕಾಂಪ್ಲಿಮೆಂಟ್ಸ್ ಕೊಟ್ರಂತೆ, ಅದನ್ನು ಹೇಳ್ತಾಯಿದ್ರು ನನಗೆ. ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನೈಟು ಫುಲ್ ಟಯರ್ಡ್ ಆಗಿತ್ತು, ಏನು ವ್ಲಾಗೆಲ್ಲ ಕಂಟಿನ್ಯೂ ಮಾಡಲಿಲ್ಲ. ನೈಟು ಊಟ ಮಾಡ್ತಾ ಇದ್ದ ಅಪ್ಪು, ನಮ್ಮಪ್ಪ ಊಟ ಮಾಡ್ತಿದ್ರೆ ಅವ್ರ ಜೊತೆ ಕೂತ್ಕೊಂಡು ಅವನೇ ತಿಂತೀನಿ ಅಂತ ತಿಂತಾಯಿದ್ದ. ಈ ಥರ ಟೈಮ್ ದಿನ ಅವನೇ ತಿನ್ನೋ ಥರ ಆಗಿಬಿಟ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಅಮ್ಮಂದಿರಿಗೆ, ಅವರವರೇ ತಿನ್ನೋ ಥರ. ಆದರೆ ನಮ್ಗೆ ಅರ್ಧ ಕೆಲಸ ಕಮ್ಮಿ ಆದಂಗೆ ಆಗುತ್ತೆ. ಅರ್ಧ ಗಂಟೆ 1 ಅವರ್ ಅವ್ರಿಗೆ ತಿನ್ನಿಸ್ಕೊಂಡೇ ಕೂತ್ಕೋಬೇಕು, ಅದರಲ್ಲೇ ಅರ್ಧ ಟೈಮ್ ಆಗೋಗ್ಬಿಡುತ್ತೆ. ನಾವು ತಿನ್ನೋಷ್ಟರಲ್ಲಿ ಪೇಷನ್ಸೇ ಹೊಂಟೋಗ್ಬಿಡುತ್ತೆ. ನನಗಂತೂ ಹಂಗೆ, ಇವನಿಗೆ ತಿನ್ನಿಸ್ತಾ ಕೂತ್ಕೊಂಡಿರ್ತೀನ, ನನಗೆ ಪೇಷನ್ಸೇ ಹೋಗ್ಬಿಟ್ಟಿರುತ್ತೆ ನಾನು ತಿನ್ನೋದಕ್ಕೆ. ಅವ್ನು ಬಿಟ್ಟಿರೋದೇ ಒಂದು ಸ್ವಲ್ಪ ತಿಂತೀನಿ, ಏನಾದರೂ ಇಲ್ಲಾಂದರೆ ಹೊಟ್ಟೆ ಹಸಿವು ಆದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ತಿಂತೀನಿ, ಚೆನ್ನಾಗಿದ್ರೆ. ಇಲ್ಲಾಂದರೆ ಅದು ತಿನ್ನಲ್ಲ. ಆ ಥರ ಆಗೋಗ್ಬಿಟ್ಟು ಫುಲ್ಲು ಗ್ಯಾಸ್ಟ್ರಿಕ್ ಆದಂಗೆ ಆಗ್ಬಿಟ್ಟೈತೆ. ನನಗಂತೂ ಟೈಮಿಂಗ್ಸ್ ಪ್ರಕಾರ ತಿನ್ನೋಕ್ಕೆ ಹೋಗ್ತಾಯಿಲ್ಲ ನಾನಂತೂ ಇವಾಗ. ನೆಕ್ಸ್ಟ್ ಡೇ ಅಪ್ಪ ನಮ್ಮನೆ ಫಿನಿಷ್ ಮಾಡಿ ಎಷ್ಟೊಂದು ದಿನ ಆಗಿತ್ತು, ಫುಲ್ ಫಿನಿಶಿಂಗ್ ಎಲ್ಲ ಆಗಿಲ್ಲ. ಇವಾಗ ಟೈಲ್ಸ್ ಎಲ್ಲ ಹಾಕಿದ್ರು. ನಮ್ಮೂರ ಹಬ್ಬ ಕೂಡ ಬರ್ತಿದೆ, ಅಷ್ಟರಲ್ಲೆಲ್ಲ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಅಪ್ಪನೇ ಕಂಬಿ ಎಲ್ಲ ಕಟ್ಟಿ ಇದನ್ನೊಂದು ಆಚೆ ಮುಂದೆ ಮಾಡಬೇಕಾಗಿತ್ತು, ಅದನ್ನು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ಕೊತಾ ಇದ್ದಾರೆ. ಫುಲ್ ಎಲ್ಲ ಮನೆಯೆಲ್ಲ ಅಪ್ಪನೇ ಫಿನಿಶಿಂಗ್ ಮಾಡಿದ್ದು. ಆ್ಯಂಡ್ ನೆಕ್ಸ್ಟ್ ಡೇ ನನಗೆ ಒಂದು ಎಂಪೈರ್ ಹೋಟ್ಲಲ್ಲಿ ಡೆಕೋರೇಷನ್ ಇತ್ತು, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇವತ್ತು ಶನಿವಾರ ಆಗಿರೋದ್ರಿಂದ ಅಪ್ಪ ಅಮ್ಮ ಎಲ್ಲ ಅಂಗಡಿ ಹತ್ರ ಹೋಗಿದ್ರು. ನಾವೆಲ್ಲ ತಿಂಡಿ ಎಲ್ಲ ತಿನ್ಕೊಂಡು ರೆಡಿ ಆಗಿದ್ವಿ. ಅಪ್ಪನ ಕರ್ಕೊಂಡು ಹೋಗೋದಕ್ಕೆ ಅಪ್ಪಂಗೆ ಫೋನ್ ಮಾಡಿದೆ, ಅಪ್ಪ ಬಂದಿದ್ದಾರೆ ಕರ್ಕೊಂಡು ಹೋಗೋದಕ್ಕೆ. ಬಿಕಾಸ್ ಇವತ್ತು ನನಗೆ ಸಾಯಂಕಾಲ ಯಡಿಯೂರಲ್ಲಿ ಮತ್ತೆ ಮದುವೆ ಮೇಕೋವರ್ ಇದೆ, ಹಾಗಾಗಿ ಅಲ್ಲಿಗೆ ಹೋಗಬೇಕು. ಇವನನ್ನ ಕರ್ಕೊಂಡು ಹೋದರೆ ಮತ್ತೆ ನಾವೇ ಅಲ್ಲಿ ಇಲ್ಲಿ ಓಡಾಡಿ ತುಂಬ ರಿಸ್ಕ್ ಆಗುತ್ತೆ, ಅವನನ್ನ ಮೇಂಟೈನ್ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಪ್ಪಂಗೆ ಕಾಲ್ ಮಾಡಿದ್ವಿ. ಅಪ್ಪ ಬಂದಿದ್ರು ಕರ್ಕೊಂಡು ಹೋಗೋದಕ್ಕೆ, ಆದರೆ ಅವನಿಗೆ ಇಷ್ಟ ಇರಲಿಲ್ಲ ಹೋಗೋದಕ್ಕೆ. ಏನು ಮಾಡೋದಕ್ಕಾಗಲಿಲ್ಲ, ಕಳಿಸ್ಕೊಡ್ಲೇಬೇಕಾಗಿದ್ದ ಪರಿಸ್ಥಿತಿ ಇತ್ತು. ಹಂಗಾಗಿ ಅಳ್ಕೊಂಡು ಹೋದ ಪಾಪಚ್ಚಿ ಅವನು. ದಿನ ಇದೇ ರೀತಿ ಏನಿರಲ್ಲ, ಎಲ್ಲೋ ಒಂದೊಂದು ದಿನ ಈ ರೀತಿಯಾಗಿ ಆಗುತ್ತೆ. ನಾನು ನನ್ನ ತಮ್ಮ ಇಬ್ಬರು ಹೋದಾಗ ಈ ಥರ ಆಗುತ್ತೆ. ನನ್ನ ತಮ್ಮ ಮನೇಲಿದ್ದರೆ ನನ್ನ ತಮ್ಮನ ಜೊತೆ ಇರ್ತಾನೆ, ಅವಾಗೇನು ಇಷ್ಟು ಹಠ ಮಾಡಲ್ಲ. ಏನಾದರೂ ತೊಗೊಬರ್ತೀನಿ ಅಂದರೆ ಸುಮ್ಮನೆ ಆಗ್ತಾನೆ. ಬೇಬಿ ಫೋಟೋ ಮತ್ತು ಬ್ಯಾನರ್ ಮಾಡಿಸೋದಕ್ಕೆ ಅಂತ ಕೊಟ್ಟಿದ್ದೆ, ಆನ್ ದ ವೇ ಹೋಗ್ಬೇಕಾದ್ರೆ ಇಸ್ಕೊಂಡು ಹಂಗೆ ಹೋಗೋಣ ಅಂತ ಅಲ್ಲೊಂದು ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ. ಲೇಟಾಗಿ ಹೋಯಿತು, ಇದನ್ನು ಹಾಕಿದ್ಲಿಲ್ಲ ಅವರು. ಅದನ್ನು ತೊಗೊಂಡು ಮತ್ತೆ ಬೇಬಿ ಬಾಸ್ದು ಸ್ಟಿಕ್ಕರ್ನೆಲ್ಲ ಮರ್ತೊಂಟೋಗಿದ್ವಿ. ಮತ್ತು ಮನೆಗೆ ಬಂದು ಮತ್ತೆ ಅದನ್ನು ತೊಗೊಂಡು ಇವತ್ತಂತೂ ಒಳ್ಳೆ ರಿಸ್ಕು. ಟೈಮ್ ಕೂಡ ಆಗೋಗ್ಬಿಟ್ಟಿತ್ತು, 10:30 ಅಷ್ಟರಲ್ಲೆಲ್ಲ ನಾನು ಅಲ್ಲಿ ಹೋಗ್ತೀನಿ ಅಂತ ಹೇಳಿದೆ. ಬಟ್ 11 ಗಂಟೆ ಆಗೋಗ್ಬಿಟ್ಟಿತ್ತು. ಅವರು ನಿಮ್ಮ ರೆಸ್ಪಾನ್ಸಿಬಿಲಿಟಿ, ಇಷ್ಟೊತ್ತಾದರೂ ಹೋಗಿಲ್ವಾ, ಗೆಸ್ಟ್ ಬರ್ತಾರೆ ಹಂಗೆ ಹಿಂಗೆ ಅಂತ ಸ್ವಲ್ಪ ರ್ಯಾಶ್ ಆದರೂ ಪರವಾಗಿಲ್ಲ, ನಮ್ಮದೇ ತಪ್ಪಾಗಿತ್ತು ಲೇಟ್ ಆಗಿದ್ದು. ಹಾಗಾಗಿ ನಮ್ಮ ಪರಿಸ್ಥಿತಿ ಹಿಂಗಿತ್ತು, ಹಂಗಾಗಿ ನಾವಿರೋದನ್ನ ಹೇಳಿದ್ವಿ. ಬಟ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅದು ಅಂತ ಅಂದರು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಅವರು ಕೂಡ ಅಂದರೆ ಯಾರು ಆರ್ಗನೈಸ್ ಮಾಡಿದ್ದಾರೆ ಅವ್ರು ಬಂದು ಅರೇಂಜ್ ಮಾಡ್ಕೊತಾ ಇದ್ರು, ನಮಗೆ ಒಪ್ಪಿಸಿದ್ದೇ ಬೇರೆಯವರು. ಆಮೇಲೆ ನಾವು ಬಂದು ಅವ್ರಿಗೆ ಕೇಳಿದ್ದು ಇದೇ ರೀತಿಯಾಗೆ ಕೇಳಿದರು, ಆ ರೀತಿಯಾಗೆ ನಾವು ಡೆಕೋರೇಷನ್ನ ಅದೇ ಥೀಮಲ್ಲಿ ಅದೇ ಥರ ನಾವು ಡೆಕೋರೇಷನ್ನ ಮಾಡಿ ಕೊಟ್ವಿ. ಲಾಸ್ಟಿಗೆ ಶೈನಿಂಗ್ ಸ್ಪ್ರೇ ಎಲ್ಲ ಹಾಕಿ ಮಾಡಿಕೊಡ್ತಾಯಿದ್ವಿ. ಇದು ಸೆಕೆಂಡ್ ಟೈಮು ಅವ್ರು ನಮಗೆ ಬುಕ್ ಮಾಡಿದ್ದು ಇದೇ ರೆಸಾರ್ಟಲ್ಲಿ, ಎಂಪೈರ್ ರೆಸ್ಟೋರೆಂಟಲ್ಲಿ. ಈ ಸೆಕೆಂಡ್ ಟೈಮ್ ಬಂದು ಮಾಡಿಕೊಟ್ಟಿರೋದು ಅವರು ಎಲ್ಲ. ಆಮೇಲೆ ಲಾಸ್ಟಿಗೆ ಸಂಜೆ ಎಲ್ಲ ಅವರು ರಿವ್ಯೂ ಕೊಟ್ಟರು, ತುಂಬಾ ಚೆನ್ನಾಗಿತ್ತು, ಗೆಸ್ಟ್ ಎಲ್ಲ ಇಷ್ಟಪಟ್ಟರು, ತುಂಬ ಇಷ್ಟ ಆಯಿತು ಅಂತ ಹೇಳಿದ್ರು. ಇದಕ್ಕೋಸ್ಕರನೇ ಅಲ್ವಾ ನಾವು ವರ್ಕ್ ಮಾಡೋದು, ತುಂಬ ಖುಷಿ ಆಯಿತು. ನಿಮಗೂ ಯಾರಿಗಾದ್ರೂ ಯಾವುದೇ ಥರ ಈವೆಂಟ್ಸ್ ಬಲೂನ್ ಡೆಕೋರೇಷನ್ ಬೇಕು ಅಂತ ಅಂದರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಡಿಸ್ಪ್ಲೇ ಮಾಡ್ತಿರೋ ನಂಬರ್ಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿ ನೀವು ನಿಮ್ಮ ಏನೇ ಡೀಟೇಲ್ಸ್ ಬೇಕಂದ್ರೂ ಕೂಡ ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಸ್ಪೆಷಲ್ ಡೇಗೆ ನಮ್ಮನ್ನ ಬುಕ್ ಮಾಡ್ಕೊಳ್ಬೋದು. ಇವಾಗ ಇಲ್ಲಿ ಮುಗಿಸ್ಕೊಂಡು ನಾವು ಹೊರಡ್ತೀವಿ. ಫುಲ್ ಫಿನಿಶ್ ಆಗಿದೆ. ಅವರು ಕೂಡ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದರು. ಇದೆಲ್ಲ ಬಂದವರಿಗೆ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಈ ರೀತಿಯಾಗಿ ಅವರು ಅರೇಂಜನ್ನು ಮಾಡ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿತ್ತು, ಒಂಥರ ಯುನೀಕ್ ಅಂತ ಅನ್ನಿಸ್ತು. ಎಲ್ಲನೂ ಕೂಡ ಡಿಸ್ಪ್ಲೇ ಮಾಡಿಕೊಂಡು ಅವರು ರಿಟರ್ನ್ ಗಿಫ್ಟ್ನ ಇಟ್ಟಿದ್ದು
ವರ್ಕ್ ಕಂಪ್ಲೀಟ್ ಆಯಿತು. ಅವ್ರ ಸೆಲೆಬ್ರೇಷನ್ ಎಲ್ಲ ಮುಗಿದ ಮೇಲೆ ನಮಗೆ ಕಾಲ್ ಮಾಡಿ ಆಮೇಲೆ ಬಂದು ನಾವು ಐಟಮ್ಸ್ ಎಲ್ಲ ಮಿಕ್ಕಿದ್ದು ತೊಗೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ನಾವು ಯಡಿಯೂರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹಂಗೇ ನಂಗೆ ಯಡಿಯೂರಲ್ಲೇ ಮೇಕಪ್ ಇದ್ದಿದ್ದು ನಾನು ಅಲ್ಲೇ ಇಳ್ಕೊತೀನಿ. ಆಮೇಲೆ ಮುಗಿದ್ಮೇಲೆ ಕಾಲ್ ಮಾಡಿದ್ಮೇಲೆ ನೀವು ಬಂದರೆ ಆಯಿತು ಅಂತ ಹೇಳ್ಬಿಟ್ಟು ಬಂದು ಒಂದು 1 ಅವರ್ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ವಿ. ಆಮೇಲೆ ಊಟ ಮಾಡ್ಕೊಂಡು ಹೋಗೋಣ, ಊಟ ಟೈಮ್ ಕೂಡ ಆಗಿತ್ತು. ಊಟ ಮಾಡಿಕೊಂಡು ಬಂದು ಮತ್ತೆ ಇಲ್ಲೇ ನೆರಳಲ್ಲಿ ಆಟೋ ಹಾಕ್ಕೊಂಡು ಕೂತ್ಕೊಂಡಿದ್ದೀವಿ. 2 ಗಂಟೆ 1 ಗಂಟೆ ಕರೆಕ್ಟಾಗಿ 1-1:30 ಅಷ್ಟರಲ್ಲಿ ದೇವಸ್ಥಾನ ಹತ್ರ ಬಂದ್ವಿ. ಅಲ್ಲಿಂದ 2 ಗಂಟೆಗೆ ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ಅವಾಗಿಂದನೂ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀವಿ, ಮತ್ತೆ ಮನೆಗೆ ಹೋಗಿ ಬರಬೇಕಲ್ಲ, ಹಂಗೆ ಈವೆಂಟ್ ಐಟಮು ತೆಕ್ಕೊಂಡು ಹೋಗ್ಬೇಕಲ್ಲ ಅಂದ್ಬಿಟ್ಟು ಟೈಮ್ ಒಂದು 4 ಗಂಟೆ ಆಯಿತು, 4:15 ಆಯಿತು. ಹಂಗೆ ಬ್ರೈಡಿಗೆ ಕಾಲ್ ಮಾಡಿದೆ. ಅವ್ರು 5 ಗಂಟೆಗೆ ಬರ್ತೀನಿ ಅಂತ ಅಂದರು. 5 ಗಂಟೆ ಆದರೂ ಬರಲಿಲ್ಲ, 5:15 ಆದರೂ ಬಂದಿಲ್ಲ. ಆಮೇಲೆ ನನ್ನ ತಮ್ಮನ ಅವರು ಈವೆಂಟ್ ಮುಗೀತು ಬನ್ನಿ ತೊಗೊಂಡೋಗಿ ಅಂತ ಕಾಲ್ ಮಾಡಿದ್ರು. ಆಮೇಲೆ ನನ್ನ ತಮ್ಮ ಫಸ್ಟ್ ಟೈಮ್ ಆಟೋ ಓಡಿಸ್ತಾ ಇದ್ದೀನಿ, ಸ್ಪೇಸ್ ದೊಡ್ಡದಾಗಿತ್ತಲ್ವ, ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ಓಡಿಸ್ತಾ ಇದ್ದ. ಪರವಾಗಿಲ್ಲ, ಒಂದು ರೇಂಜಿಗೆ ಓಡಿಸ್ತಾ ಇದ್ದ. ಹಂಗೇ ನನ್ನನ್ನು ಬಿಟ್ಬಿಟ್ಟು ಅಂದರೆ ದೇವಸ್ಥಾನದ ಹಿಂದೆ ಚೌಟ್ರಿಯಲ್ಲಿ ಮದುವೆ ಇದ್ದಿದ್ದು, ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡೋದಕ್ಕೆ ಕರ್ಕೊಂಡು ಹೋಗ್ತಿದ್ರು. ಹಂಗೇ ಯಡಿಯೂರು ಆನೆನ ತೊಳಿತಾ ಇದ್ರು, ಅದನ್ನು ತೋರಿಸೋಣ ಅಂತ ಹೇಳ್ಬಿಟ್ಟು ತೋರಿಸಿದ್ವಿ. ಅಲ್ಲಿ ಬಂದ್ವಿ. ಆಮೇಲೆ ಬಂದು ನಾನು ಬ್ರೈಡ್ ಕೂಡ ಬಂದರು. ಸ್ಯಾರಿ ಎಲ್ಲ ನಾನು ಅಲ್ಲಿ ಹೋಗಿ 1 ಅವರ್ ಕೂಡ ವೆಯ್ಟ್ ಮಾಡಿದೆ. ಆಮೇಲೆ ಸ್ಯಾರಿ ಡ್ರಾಪಿಂಗ್ ಎಲ್ಲ ಮಾಡ್ತಾಯಿದ್ದೆ. ಆಮೇಲೆ ಸಂಪ್ರೀತ್ ಅವ್ರು ಬಂದರು. ಅವ್ರ ಮನೆ ಫಂಕ್ಷನ್ ಇತ್ತು, ಹಾಗಾಗಿ ಮನೆ ಕ್ಲೀನಿಂಗ್ ಮಾಡಿಕೊಂಡು ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಬಂದರು. ಬ್ರೈಡ್ ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದ್ದಾರೆ. ಹೇಗಿದೆ, ಏನು ಲುಕ್ ಚೆನ್ನಾಗಿದೆಯಾ ಏನು ಅಂತ ನಿಮ್ಮ ಅಭಿಪ್ರಾಯ, ನಿಮ್ಗೇನು ಅನಿಸುತ್ತೆ ಅದನ್ನು ಮುಕ್ತವಾಗಿ ಹೇಳಿ. ಅದರಲ್ಲಿ ಏನು ಬೇಜಾರೇನೂ ಇಲ್ಲ. ಇವಾಗ ಬ್ರೈಡ್ ರಿವ್ಯೂನು ಕೂಡ ಕೇಳೋಣ. ಅವರಿಗೆ ಮೇಕಪ್ ಹೇಗೆ ಅನ್ನಿಸ್ತು, ಹೇಗೆ ಬುಕ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಬನ್ನಿ. ಮೇಕಪ್ ಇಷ್ಟ ಆಯಿತಾ? ಇಷ್ಟ ಆಯಿತು, ಚೆನ್ನಾಗಿ ಮಾಡ್ಕೊಂಡಿದ್ದೀರಾ. ಜೋರಾಗಿ ಹೇಳ್ಬೇಕು, ಕೇಳಿಸಿ. ಇಷ್ಟ ಆಯಿತು, ಚೆನ್ನಾಗಿ ಮಾಡ್ಕೊಂಡು ಕೊಟ್ಟಿದ್ದೀರಾ. ಹೇಗೆ ಕಾಂಟ್ಯಾಕ್ಟ್ ಮಾಡಿದ್ರಿ? ಫ್ರೆಂಡ್ ಮದುವೆಗೆ ಮಾಡಿದ್ದು ನೋಡಿ ಇಷ್ಟ ಆಗಿತ್ತು, ಸೊ ಹಂಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೀವು ಅಂದ್ಕೊಂಡಂಗೆ ಇದೆಯಾ ಅಥವಾ ಇನ್ನೂ ಚೆನ್ನಾಗಿದೆಯಾ ಅಥವಾ ಚೆನ್ನಾಗಿದೆ, ಇನ್ನೂ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ಕೊಂಡು. ಥ್ಯಾಂಕ್ ಯು ಸೋ ಮಚ್. ಕಣ್ಮುಚ್ಚಿ ನೋಡಿ ಗಣೇಶ, ಈ ಸಂಪ್ರೀತ ಒಂದು ರೋಲು ಇಳ್ಕೊಂಡು ಬರ್ಗರು ಎಲ್ಲ ತೊಗೊಂಬಂದಿದ್ರು. ಮೇಕಪ್ ಮಾಡಿ ಮುಗಿಸಿ ಈಗ ತಿಂತಾ ಇದ್ದೀವಿ. ಡಿಕ್ಕಿಲಿಕ್ಕೆ ಹೋಗಿದ್ರು, ಸರಿ ಯಾರು ಎತ್ಕೊಂಡಿಲ್ಲ ನೋಡಿ. ಹೆಂಗಿದೆ ರೂಪಾ ಟೇಸ್ಟು? ಫಸ್ಟ್ ಟೈಮ್ ತಿಂತಿರೋದು, ನನಗೆ ಇದ್ರ ಬಗ್ಗೆ ಟೇಸ್ಟ್ ಬಗ್ಗೆ ಗೊತ್ತು. ನೋಡು ಇವಾಗ ಗೊತ್ತಾಗುತ್ತಲ್ಲ ಹೆಂಗೆ ಅಂತ. ಈ ಥರದ್ದೆಲ್ಲ ಇಷ್ಟನೇ ಆಗಲ್ಲ, ಅದಕ್ಕೆ ನನಗೇನು ಗೊತ್ತಾಯ್ತು. ಚೆನ್ನಾಗಿದೆ. ಟೇಸ್ಟ್ ಚೆನ್ನಾಗಿದೆಯಾ? ಹೆಂಗಿರುತ್ತೆ ಇನ್ನೂ ಚೆನ್ನಾಗಿರುತ್ತಾ? ಚಿಕನ್ದು ಇವತ್ತು ಯಾವ ವಾರ ಅಂತ ನೆನೆಸ್ಕೊತಾ ಇದ್ದೀನಿ. ಇವತ್ತು ಶನಿವಾರ ತಿನ್ಬಿಡು, ನಾನೇ ನೆನೆಸ್ಕೊಂಡೆ ತಂದು. ಚೋಟಿಲೆ ಊಟ ಎಲ್ಲ ಮಾಡಿಕೊಂಡು ಇವ್ರು ಅಶ್ವಿನಿ ಅಂತ ಹೇಳ್ಬಿಟ್ಟು ಇವ್ರ ಮದುವೆಗೆ ನಾನೇ ಮೇಕ್ ಓವರ್ ಮಾಡಿದ್ದು. ಅವರು ಇಲ್ಲೇ ನಮ್ಮನೆ ಇರೋದು, ಬನ್ನಿ ಅಕ್ಕ ಮನೆಯಲ್ಲಿ ನಮ್ಮ ಮನೆಯಲ್ಲೇ ಮಲ್ಕೊಂಡು ಆಮೇಲೆ ಬರೋರಂತೆ ಅಂತ ಹೇಳ್ಬಿಟ್ಟು ಕರ್ಕೊಂಬಂದು ಮಲ್ಕೊಳ್ಳೋಕ್ಕೆ ಜಾಗ ಎಲ್ಲ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ ಅವರೇ, ಕರ್ಕೊಂಬಂದು ಜಾಗ ಕೊಟ್ಟಿದ್ದಕ್ಕೆ. ತುಂಬ ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಆಮೇಲೆ ಬೆಳಗ್ಗೆ ಒಂದು 5 ಗಂಟೆಗೆ ಎದ್ದು ನಾನು ಸಂಪ್ರೀತ ಅವರು ರೆಡಿ ಆಗಿಬಿಟ್ಟು ಇವಾಗ ನಾವು ಮೇಕ್ ಓವರ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಬ್ರೈಡ್ಗೂ ಕಾಲ್ ಮಾಡಿದ್ವಿ, ಅವರು ಎದ್ದೇಳ್ತೀನಿ ಅಂತ ಹೇಳ್ತಾರೆ. ಪಾಪ ಅವರು ಶಾಸ್ತ್ರ ಎಲ್ಲ ಮುಗಿಸಿ ಲೇಟಾಗಿ ಮಲಗಿದಾರೋ ಏನೋ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ. ನನಗೆ ಗೊತ್ತಿರೋ ರೂಟ್ಗಳಾದರೆ ನಾನೇ ಒಂದೊಂದು ಸತಿ ಬೈಕ್ ರೈಡ್ ಮಾಡ್ತೀನಿ, ಇಲ್ಲ ಅಂತಂದರೆ ಸಂಪ್ರೀತ್ ಅವರೇ ಓಡಿಸ್ತಾರೆ. ಅವರು ನನ್ನ ಹಿಂದೆ ಕೂತ್ಕೊಳ್ಳೋದಕ್ಕೆ ಅವರಿಗೆ ಭಯ ಅನಿಸುತ್ತೆ. ಏನಾದರೂ ನಾನು ಅವ್ರ ಹಿಂದೆ ಕೂತಿದಾಗ ಅವ್ರು ಹಂಸ್ಗಳು ನೋಡೋದೇ ಇಲ್ಲ, ಒಂದೊಂದು ಸರಿ ಎಗ್ರಿಸ್ಬಿಡ್ತಾರೆ. ಹಾಗಾಗಿ ಅವ್ರು ನನ್ನ ಹಿಂದೆ ಕೂತ್ಕೊಂಡಾಗ ನನಗೆ ಪ್ಯಾನಿಕ್ ಮಾಡಿಬಿಡ್ತಾರೆ. ಹಾಗಾಗಿ ನನಗೊಂದೊಂದು ಸರಿ ಭಯ ಆಗುತ್ತೆ. ಅವರು ಅಂದರೆ ಐವಲ್ಲೆಲ್ಲ ಒಂದೊಂಚೂರು ಭಯ, ಅಂದರೆ ಅವರು ಡೈಲಿ ತೊಗೊಂಡು ಹೋಗೇ ರೂಢಿ ಆಗುತ್ತೆ ಅಂತಾರೆ. ನಾನೇ ಹೋಗಲ್ಲ. ಎಲ್ಲಾದರೂ ಹಿಂಗೆ ಅಂದರೆ ಮೊದಲೆಲ್ಲ ಕಾಲೇಜಿಗೆಲ್ಲ ತೊಗೊಂಡು ಹೋಗ್ತಾಯಿದ್ದೆ, ಆವಾಗೇನು ಭಯ ಅನ್ನಿಸ್ತಾ ಇರಲಿಲ್ಲ. ಇವಾಗ ಒಂದೊಂದು ಚೂರು ಭಯ ಕಮ್ಮಿ ಆಗ್ತಾಯಿದೆ. ಓಡಿಸ್ತೀನಿ, ಆದರೆ ನಮ್ಮನೇಲಿ ನಾವೇ ಕರ್ಕೊಂಡು ಹೋಗ್ತೀವಿ, ನೀನೇನು ಹೋಗೋದು ಬೇಡ ಅಂತಾರೆ, ಇಲ್ಲ ಬಸ್ಸಲ್ಲಿ ಹೋಗು ಅಂತಾರೆ. ಹಂಗಾಗಿ ನಾನು ಅದಕ್ಕೇ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಇವಾಗ ಲೊಕೇಶನಿಗೆ ಬಂದು ಬ್ರೈಡ್ನ ರೆಡಿ ಮಾಡಿದ್ದೀವಿ. ಬ್ರೈಡ್ ಅಂತೂ ತುಂಬಾ ಚೆನ್ನಾಗಿದ್ರು. ಮೇಕಪ್ಪಲ್ಲಿ ಇನ್ನೊಂದು ವಿಷಯ ಏನು ಗೊತ್ತಾ, ನಮ್ಮ ಸ್ಕಿನ್ ಹೆಂಗಿರುತ್ತೋ ನಾವು ಹೆಂಗಿರ್ತೀವೋ ಅದ್ರ ಮೇಲೆ ಮೇಕಪ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಮೇಕಪ್ ಎಲ್ಲ ಮುಗಿಸಿ 8 ಗಂಟೆ ಅಷ್ಟರಲ್ಲಿ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಮೇಕಪ್ ಹೇಗಿತ್ತು, ನಿಮಗೂ ಯಾರಿಗಾದ್ರೂ ಯಾವುದೇ ಥರ ಬ್ರೈಡಲ್ ನಾನ್ ಬ್ರೈಡಲ್ ಮೇಕಪ್ ಬೇಕು ಅಂತ ಅಂದರೆ ನೀವು ಡಿಸ್ಪ್ಲೇ ಮಾಡ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು.
ಮನೆಗೆ ರೀಚ್ ಆಗಿ ಅಪ್ಪನ ಸ್ವಲ್ಪ ಹೊತ್ತು ಮುದ್ದಾಡಿ ಇವತ್ತು ಪೋಲಿಯೋ ಡ್ರಾಪ್ಸ್ ಕೂಡ ಇದೆ, ಅವನನ್ನು ಪೋಲಿಯೋ ಡ್ರಾಪ್ಸ್ ಹಾಕೋದಕ್ಕೆ ಕರ್ಕೊಂಡು ಹೋಗಬೇಕು. ತಿಂಡಿ ಎಲ್ಲ ಮಾಡಿಕೊಂಡು ರೆಡಿಯಾಗಿದ್ವಿ ಪೋಲಿಯೋ ಡ್ರಾಪ್ಸ್ ಹಾಕ್ಸ್ಕೊಂಬರೋದಕ್ಕೆ ಹೋಗೋದಕ್ಕೆ. ನಾಯಕದಿಂದ ಒಂದು ಪಾರ್ಸಲ್ ಇದೆ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದ್ರು, ಅವರಿಗೆ ವೆಯ್ಟ್ ಮಾಡಿ ಅವರು ಪಾರ್ಸಲ್ ತಂದು ಕೊಟ್ಟರು. ಇಸ್ಕೊಂಡು ಏನದು ಬಾ ಪೊಲ್ಸ್ಪಲ್ ಹಾಕ್ಸ್ಕೊಂಬಂದು ಆಮೇಲೆ ನೋಡೋಣ. ಎಲ್ಲ ಕಲ್ತು ಬಿಡೋಣ. ಅಪ್ಪು ಆನು ಕುಡ್ದ ಚೆನ್ನಾಗಿತ್ತಾ? 2 ಹನಿಗಳು ಪೋಲಿಯೋ ವಿರುದ್ಧ ನಿರಂತರ. ಪೋಲಿಯೋ ಡ್ರಾಪ್ಸ್ ಹಾಕಿಸ್ಕೊಂಡು ಹಂಗೇ ಈ ತಿಂಗಳು ಫುಡ್ ಕೂಡ ಕೊಟ್ಟಿರಲಿಲ್ಲ, ಅಲ್ಲೇ ಅಂಗನವಾಡಿ ಹತ್ರನೇ ಅಲ್ವಾ, ಹಂಗೇ ಆಂಟಿ ಅಪ್ಪುದು ತೂಕ ಎಲ್ಲ ಹಾಕ್ಸ್ಕೊಂಡು ಫುಡ್ಡೂ ಹಂಗೆ ಕೊಟ್ಟರು. ಇವಾಗ ಪುಷ್ಟಿಲಿ ನಮಗೆ ಊರಿಟ್ಟು ಅವಾಗ ನಾವು ಚಿಕ್ಕವರು ಇರ್ಬೇಕಾದ್ರೆ ಇದೇ ಊರಿಟ್ಟು ಉಂಡೆನೇ ಕೊಡ್ತಾಯಿದ್ದು ಅಂಗನವಾಡಿಲಿ, ತುಂಬಾ ಚೆನ್ನಾಗಿರೋದು. ಅದನ್ನೇ ಇವಾಗ ಒಂದೊಂದು ಪ್ಯಾಕೆಟ್ ಕೊಡ್ತಾಯಿದ್ದಾರೆ, ತುಂಬಾ ಚೆನ್ನಾಗಿರುತ್ತೆ. ಹಂಗಾಗಿ ಅವಾಗ ನಾವು ಬಾಯೊಳಗೆ ಹಿಂಗೆ ಹಾಕ್ಕೊಂಡು ಉಫ್ ಅಂತ ಉರ್ಬೋದು, ಬೇರೆಯವ್ರ ಮುಖಕ್ಕೆ ಆ ಥರ ಎಲ್ಲ ಮಾಡೋವು. ಅದೊಂಥರ ಮೆಮೊರಿ ಚೆನ್ನಾಗಿತ್ತು. ಬಿಸಿನೀರು ಕಾಯಿಸಿ ಅದಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಶಿಶ್ವಾರದಲ್ಲಿ ಕೊಡ್ತಿದ್ರಲ್ಲ ಅದೇ ಥರ. ನಿಮಗೂ ಯಾರಾದರೂ ಶಿಶ್ವಾರದಲ್ಲಿ ಈ ಥರ ಉರಿಟ್ಟು ಉಂಡೆ ತಿಂದಿರೋದು ನೆನಪಿದ್ರೆ ಕಮೆಂಟ್ ಮಾಡಿ, ತಿಳ್ಕೊತೀನಿ ನಾನು ಯಾರ್ಯಾರು ತಿಂದಿದ್ದೀರಾ ಅಂತ. ಇನ್ನು ಸ್ವಲ್ಪ ಬಿಸಿ ಇತ್ತು, ಹಂಗಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೆ. ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಉಂಡೆ ಈ ರೀತಿಯಾಗಿ ನಮಗೆ ಕೊಡ್ತಾಯಿದ್ರು, ಒಂದೊಂದು ಉಂಡೆ ಡೈಲಿ. ತುಂಬಾ ಚೆನ್ನಾಗಿರೋದು. ಅದನ್ನು ಇವಾಗ ನಾವು ಮಾಡಿಕೊಂಡು ಮನೇಲೇ ತಿಂತಾಯಿದ್ದೀವಿ. ಇದಿಷ್ಟು ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಥ್ಯಾಂಕ್ ಯು ಸೋ ಮಚ್.